ಇವತ್ತೆಷ್ಟೋ ಜನ ಆಟೋ ಡ್ರೈವರ್ಸ್ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸ್ಗೆ ಏನಾದ್ರು ಪರ್ಮಿಷನ್ ಬಂದ್ರೆ ನಾವು ಆಟೋ ಸೈನ್ ಮಾಡ್ಬಿಟ್ಟು ಬೈಕ್ ಟ್ಯಾಕ್ಸಿನೇ ಓಡಿಸ್ತೀವಪ್ಪ ಅಂತವ. ಖಂಡಿತ ಓಡಿಸಿ ಸ್ವಾಮಿ, ನಾವ್ಯಾರು ಏನು ಬೇಡ ಅಂತ ಹೇಳಲ್ಲ. ಇವತ್ತು ಆಟೋಕ್ಕೆ ಬಾಡಿಗೆ ಬರ್ತಾ ಇಲ್ಲ ಅನ್ನೋದು ಬೈಕ್ ಟ್ಯಾಕ್ಸಿ ಒಂದೇ ರೀಸನ್ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ನೂರಾರು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೋಬೇಕು. ಇವತ್ತು ಎಷ್ಟೋ ಆಟೋ ಡ್ರೈವರ್ಸ್ ವಿಡಿಯೋ ಮಾಡಾಕ್ತಾರೆ, ನಿಮ್ಮ ವಿಡಿಯೋಲಿ ನಿಮ್ಮ ಆಟೋ ಡ್ರೈವರ್ಸ್ ಕಮೆಂಟ್ ಬಾಕ್ಸ್ ತಿಳಿಸ್ತಾ ಇರ್ತಾರೆ, ಇವತ್ತು ನಾನು 2,000 ಮಾಡಿದೆ 2,500 ಮಾಡಿದೆ ಅಂತ. ಬಟ್ ನಿಮಗೆ ಯಾಕೆ ಅರ್ನಿಂಗ್ಸ್ ಆಗ್ತಾ ಇಲ್ಲ? ಇವತ್ತು ನಿಮ್ಮ ಆಟೋ ಡ್ರೈವರ್ಸ್ ಹೇಳ್ತಾರೆ ಸೊ ರಾಪಿಡೋ ಬಿಟ್ಬಿಟ್ಟು ಫುಡ್ ಆರ್ಡರ್ ಮಾಡ್ಕೊಂಡ್ರಪ್ಪ ಅವಾಗ ಸ್ವಿಗ್ಗಿ ಝೊಮ್ಯಾಟೊ ಅಂತವ. ಬಟ್ ಇವತ್ತು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆರ್ಡರ್ ಇಲ್ಲ, ಅವ್ರಿಗೆ ಟಾರ್ಗೆಟ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಇಲ್ಲಿ ಬೈಕ್ ಟ್ಯಾಕ್ಸಿಯವರೆಲ್ಲ 3 ಲಕ್ಷ ಜನ ಆ ಕಡೆ ಹೋಗಿ ಇಲ್ಲಿಂದ ಟಾರ್ಗೆಟ್ ಮಾಡೋಕ್ಕಾಗುತ್ತೆ? ಯಾರ್ದು ಹೊಟ್ಟೆ ತುಂಬಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕ್ಯಾರಿಯರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಾಚ್ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ಬಾರಿ ಅಂತೂ ನಮ್ಮ ರಾಪಿಡೋ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಅಂತೂ ಬಂದಿಲ್ಲ. ತುಂಬಾ ಏರುಪೇರುಗಳು ಬೆಳವಣಿಗೆಗಳು ಆಯ್ತು. ಬಟ್ ಇದಕ್ಕೆ ಫೈನಲ್ ಒಂದು ಅನೌನ್ಸ್ಮೆಂಟ್ ಅಂತ ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಇಂದ ಫೈನಲ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲೇ ಇಲ್ಲ. ನಾವು ಅಂದ್ಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿದೋಗ್ತಕ್ಕಂಥ ಸಾಧ್ಯತೆ ಇದೆ ಬೈಕ್ ಟ್ಯಾಕ್ಸ್ಗೆ. ಯಾಕೆಂದ್ರೆ ತುಂಬಾ ಬೆಳವಣಿಗೆ ಆಯಿತು, ಸಂಘಗಳ ರಚನೆ ಆಯಿತು, ಅದು ಕೋರ್ಟಲ್ಲಿ ಬೈಕ್ ಟ್ಯಾಕ್ಸ್ ವಿರೋಧವಾಗಿ ಸಬ್ಮಿಟ್ ಮಾಡಿದ್ರು. ಇದೆಲ್ಲ ಆದ್ ನೋಡಿದ್ರೆ ಮತ್ತೆ ಯಾವುದೇ ಥರ ಇಯರಿಂಗ್ ಡೇಟ್ ಪೋಸ್ಟ್ಪೋನ್ ಆಗಿಲ್ಲ ಮುಂದಕ್ಕೆ. ಅಂದ್ಕೊಂಡಿದ್ದು ನಾವು ಫೈನಲ್ ಡೇಟ್ ಒಂದೇ ಒಂದು ಬಾಕಿ ಇದೆ, ಅದು ಬೈಕ್ ಟ್ಯಾಕ್ಸ್ಗೆ ತೀರ್ಮಾನ ಬರಬೇಕಾ ಬೇಡವಾ ಮಾಡೋಕ್ಕೆ ಬೈಕ್ ಟ್ಯಾಕ್ಸ್ ಅನ್ನೋದು ಒಂದು ಇತ್ತು. ಬಟ್ ಅದು ಈ ತಿಂಗಳಲ್ಲಿ ಡಿಸೆಂಬರಲ್ಲಿ ಮುಗಿದೋಗುತ್ತೆ ಅಂತ ಎಲ್ಲರೂ ಕೂಡ ಒಂದು ಕುತೂಹಲದಿಂದ ಕಾಯ್ತಾ ಇದ್ರು. ಬಟ್ ಯಾವುದೇ ಥರ ಬೆಳವಣಿಗೆ ಆಗಲೇ ಇಲ್ಲ. ಸುಮಾರು 1.5-2 ತಿಂಗಳಾಗೋಯ್ತು, ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಒಂದು ಇನ್ಫಾರ್ಮೇಷನ್ ಹೊಸದಾಗಿ ಬಂದೇ ಇಲ್ಲ. ಎಲ್ಲೂ ಒಂದು ಅಪ್ಡೇಟ್ ಸಿಗ್ತಾ ಇಲ್ಲ. ಏನಾಯಿತು, ಏನು ಕತೆ, ನೆಕ್ಸ್ಟ್ ಇದು ಏನು ಮಾಡ್ಬೋದು, ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ ತುಂಬ ಜನ ಹುಡುಗರು ಗೊಂದಲದಲ್ಲಿದ್ದಾರೆ. ಬಟ್ ಏನಾಗುತ್ತೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲೂ ಅಫಿಷಿಯಲಾಗಿ ಅನೌನ್ಸೇ ಮಾಡ್ತಾ ಇಲ್ಲ. ಇಲ್ಲಿ ಪ್ರತಿನಿತ್ಯ ಆಟೋದವರು ಗೊತ್ತಿರಬೇಕು, ಬೈಕ್ ಟ್ಯಾಕ್ಸಿ ಇವಾಗ ದಬ್ಬಾಳಿಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಕಡೆ ಘಟನೆ ಆದರೆ ಬೈಕ್ ಟ್ಯಾಕ್ಸಿ ರೈಡರ್ಸು ನೆಮ್ಮದಿ ಕೆಲಸನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಬೆಂಗಳೂರಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೇ ಥರ ಆಗೋಗಿದೆ. ಹಾಗಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ. ಬೈಕ್ ಟ್ಯಾಕ್ಸಿದು ಏನಾದ್ರು ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇರ್ತಾರೆ. ಇದೆಲ್ಲ ಅವ್ರ ಇಂಟೆನ್ಷನ್ ಒಂದೇ, ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಇವ್ರದ್ದು. ಯಾಕೆಂದರೆ ಅಟ್ಲೀಸ್ಟ್ ನಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಂತೂ ಬ್ಯಾನ್ ಆಗಿಲ್ಲ, ನಾವೇನಾದ್ರು ಮಾಡಿ ಬ್ಯಾನ್ ಮಾಡಿಬಿಡೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತು ಆಟೋದವರು ಪ್ರತಿನಿತ್ಯ ಬೈಕ್ ಟ್ಯಾಕ್ಸ್ಗೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಎವ್ರಿಡೇ ನಾವು ಕೂಡ ವಾಚ್ ಮಾಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ ವಿಡಿಯೋಗಳು. ಏನಕ್ಕೆ ಈ ಥರ ಮಾಡ್ತಾ ಇರೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ಒಂದು ಕಾನೂನು ವ್ಯವಸ್ಥೆ ಇದೆ, ಅವರೇ ನೋಡ್ಕೋಬೇಕು. ಇಲ್ಲ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಬೇಕೋ ಬೇಡ ಅನ್ನೋದು ಒಂದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದು ಸ್ವಲ್ಪ ದಿವಸ, ಇಷ್ಟು ವರ್ಷನೇ ಕಾದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಖಂಡಿತವಾಗಿ ಅದರದ್ದು ಒಂದು ತೀರ್ಮಾನ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಇಲ್ಲಿಗೆ ಕ್ಲೋಸ್ ಆಗಲ್ಲ. ಮಾಡಬೇಕಾ ಬೇಡವಾ ಅನ್ನೋದು ಕೋರ್ಟೇ ತೀರ್ಮಾನ ಮಾಡುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಕಾನೂನನ್ನು ಕೈ ತಗೊಂಡು ಇವತ್ತು ಎಷ್ಟೋ ಆಟೋ ಡ್ರೈವರ್ಸು, ಕೆಲವೊಂದಿಷ್ಟು ಜನ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇದ್ದಾರೆ. ಇದೆಲ್ಲ ಸರಿ ಇಲ್ಲ ಅಂತ ಕೂಡ ನಾವು ಕೂಡ ಹೇಳ್ತೀವಿ. ಯಾಕೆಂದರೆ ಎಲ್ಲರೂ ಹೊಟ್ಟೆ ಪಾಡಿಗೆ ಬಂದಿರ್ತಾರೆ ಜೀವನ ಮಾಡೋಕ್ಕೆ. ಯಾರೇನು ಕಳ್ತನ ಕೊಲೆ ಮಾಡ್ತಾ ಇಲ್ಲ, ಅವರು ನ್ಯಾಯವಾದ ರೀತಿ ಸಂಪಾದನೆ ಮಾಡ್ತಾರೆ, ಇವರು ನ್ಯಾಯವಾದ ರೀತಿ ಸಂಪಾದನೆ ಮಾಡ್ತಾರೆ. ಇವ್ರು ಹೇಳೋದು ಒಂದೇ ಮಾತು, ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ ಅಂತ. ಇದಕ್ಕೆ ರೀಸನ್ ಹಲವಾರು ಇದ್ದಾವೆ ಬಾಡಿಗೆ ಬರದೇ ಇರೋಕ್ಕೆ. ಬಟ್ ಇವರು ಬರೀ ಬೈಕ್ ಟ್ಯಾಕ್ಸಿಂದನೇ ಬಾಡಿಗೆ ಬರ್ತಾ ಇಲ್ಲ, ನಮ್ಮ ಬಾಡಿಗೆ ಎಲ್ಲ ಇವರೇ ಹೊಡಿತಿದ್ದಾರೆ ಅನ್ನೋ ಒಂದೇ ಒಂದು ಮೇನ್ ರೀಸನ್ ಕೊಟ್ಕೊಂಡು ಇವತ್ತು ಬೆಂಗಳೂರಲ್ಲಿ ಎಲ್ಲ ಕಡೆ ಬೈಕ್ ಟ್ಯಾಕ್ಸಿಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಟ್ ಬಾಡಿಗೆ ಬರದೇ ಇರೋಕ್ಕೆ 108 ಕಾರಣಗಳು ನಾವು ಮುಂಚೆನೇ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತಾನೆ ಇರ್ತೀವಿ ಪ್ರತಿಯೊಂದು ದಿನನೂ. ಅದನ್ನು ಕೂಡ ಮತ್ತೊಂದು ಸರಿ ಹೇಳ್ತೀನಿ. ಬೆಂಗಳೂರಲ್ಲಿ ಬಾಡಿಗೆ ಬರದೇ ಇರೋ ಕಾರಣ ಆಟೋಗೆ ಗೊತ್ತಿರಬೇಕು. ಆಟೋ ಸಂಖ್ಯೆ ಬೇಕಾಗಿರೋದು ನಮ್ಮ ಬೆಂಗಳೂರಿಗೆ 1.5 ಲಕ್ಷ ಇರಬೇಕು. ಬಟ್ ಇವತ್ತು 3.5 4 ಲಕ್ಷ ಅಂದರೆ 1 to 3 ಆಟೋ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ಬಾಡಿಗೆ ಬರ್ರಿ ಇದ್ರೆ ಎಲ್ಲಿಂದ ಬರುತ್ತೆ ಹೇಳಿ ಆಟೋಗಳಿಗೆ? ಖಂಡಿತ ಬರೋಕ್ಕೆ ಕಮ್ಮಿ ಆಗಿದೆ. ಮುಂಚೆ ಥರ ಇಲ್ಲ, ಜನಗಳು ಸ್ವಂತ ವೆಹಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ಆನ್ಲೈನಲ್ಲಿ ಯಾರು ಬುಕ್ಕಿಂಗ್ ಮಾಡ್ತಾ ಇಲ್ಲ, ಕಮ್ಮಿ ಆಗಿದ್ದಾರೆ. ಇದು ಒಂದು ರೀಸನ್ನು. ಹಂಗಾಗಿ ಆಟೋ ಸಂಖ್ಯೆ ಕಡಿಮೆ ಆಗಬೇಕು. ಇವತ್ತು ಪ್ರತಿನಿತ್ಯ ಹೊಸ ಆಟೋಗಳು ಏನು ರೋಡಿಗೆ ಇಳಿತಿದ್ದಾವೆ ಇದನ್ನಕ್ಕೆ ಕಡಿವಾಣ ಹಾಕಬೇಕು. ನಾವೆಲ್ಲ ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೀವಿ. ಬೆಂಗಳೂರಲ್ಲಿ ಇರ್ತಕ್ಕಂಥ ಟೋಟಲ್ ವೆಹಿಕಲ್ಸ್ ಸಂಖ್ಯೆ ಹಾಕೊಂಡ್ರೆ ಅದರಲ್ಲಿ 30% ಆಟೋಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆನೂ ಜಾಸ್ತಿ, ಒಂದು ಕಡೆ ಅವ್ರಿಗೂ ಕೂಡ ಬಾಡಿಗೆ ಬರ್ತಾ ಇಲ್ಲ. ಇದು ಬೈಕ್ ಟ್ಯಾಕ್ಸಿಯಿಂದನೇ ಬಾಡಿಗೆ ಬರ್ತಾ ಇಲ್ಲ ಅನ್ನೋ ರೀಸನ್ ತಪ್ಪು. ಎಲ್ಲ ಒಂದು 10% ಇರ್ಬೋದು ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆ ಅವ್ರಿಗೆ ಕಮ್ಮಿ ಆಗಿದೆ, ಒಪ್ಕೊಳ್ಳೋಣ. ಆದರೆ ಅವರ ಆಟೋ ಸಂಖ್ಯೆನೂ ಜಾಸ್ತಿ ಆಗಿದೆ, ಅದು ಒಂದು ಮೈನ್ ರೀಸನ್ನು. ಆಟೋ ಎಷ್ಟಿರಬೇಕು ಬೆಂಗಳೂರಲ್ಲಿ ಪರ್ಮಿಷನ್ ಅಷ್ಟೇ ಇದ್ದರೆ ಖಂಡಿತ ಬಾಡಿಗೆ ಅವ್ರಿಗೂ ಬೇಜಾನ್ ಬರ್ತಾ ಇದ್ದು. ಎಷ್ಟು ಮಾಡಿದ್ರೂ ಸಾಕಾಗ್ತಿರಲ್ಲ, ಅಷ್ಟು ಬಾಡಿಗೆ ಬ್ಯಾಕ್ ಟು ಬ್ಯಾಕ್ ಬರೋವು. ಆಟೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬಾಡಿಗೆ ಕಮ್ಮಿ ಆಗಿದೆ. ಇದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ ಗೊತ್ತಿರಬೇಕು. ಇವತ್ತು ಆಟೋದವ್ರು ಕೆಲವೊಂದಿಷ್ಟು ಜನ ಪಬ್ಲಿಕ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಎಲ್ಲದರಲ್ಲ ಗಲಾಟೆ ಮಾಡೋದು, ಬಾಯಿ ಬಂದಾಗ ಬೈಯೋದು, ಕೆಲವೊಬ್ರು ಹೊಡೆದಿದ್ದಾರೆ ಇಟ್ಕೊಂಡು. ಈ ಥರ ಎಲ್ಲ ಘಟನೆಗಳು ಜಾಸ್ತಿ ಆದಾಗ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನ ಪಬ್ಲಿಕ್ ಆಟೋಗೆ ಬುಕ್ ಮಾಡೋದೇ ಆಗಲಿ, ಆಟೋಕ್ಕೆ ಹೋಗೋದೇ ಸಂಖ್ಯೆ ಕಮ್ಮಿ ಆಗಿಬಿಡುತ್ತೆ. ಸ್ವಲ್ಪ ನಾವು ದುಡ್ಡು ಕೊಟ್ಟು ಇವ್ರು ಆಟೋದಲ್ಲಿ ಹೋಗ್ತೀವಿ, ನಮಗೆ ಮರ್ಯಾದೆ ಇಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಹೆಂಗಂದಂಗೆ ಬೈತಾರೆ, ನಾವು ಕೇಳಿದ ಕಡೆ ಬರಲ್ಲ, ಮೀಟ್ರ್ ಹಾಕಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ. ಇವೆಲ್ಲ ನಾನಾ ಕಾರಣಗಳು ಇವತ್ತು ಎವ್ರಿ ಡೇ ಬರ್ತಾನೆ ಇದೆ ಬೆಂಗಳೂರಲ್ಲಿ ಕಂಪ್ಲೇಂಟ್ಸು.
ಇದು ಯಾರು ನಾವು ಓರ್ನ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ಇದು ಪಬ್ಲಿಕ್ಸ್ ಒಪಿನಿಯನ್. ಇದು ಅವರೇ ಹೇಳಿರೋದು. ಇದು ಹಿಂಗಾಗಿ ಇವೆಲ್ಲ ಒಂದು ಕಾರಣಗಳಿಂದ ಇವತ್ತು ಬಾಡಿಗೆ ಆಟೋಗೆ ಸಂಖ್ಯೆ ಬರೋದು ಕಮ್ಮಿ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ 100% ಬೈಕ್ ಟ್ಯಾಕ್ಸಿಯಿಂದನೇ ಬಾಡಿಗೆ ಬರ್ತಾ ಇಲ್ಲ ಅನ್ನೋ ಕಾರಣ ತಪ್ಪು. ಇದು ಯಾರು ಒಪ್ಕೊಳ್ಳೋದು ಇಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು. ಹಂಗಾಗಿ ಈ ಒಂದು ರೀಸನ್ ಕೊಡೋದು ಬಿಟ್ಟು ಇದಕ್ಕೆ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾ ನಮಗೆ ಬಾಡಿಗೆ ಬರೋಕ್ಕೆ ಅನ್ನೋದ್ರ ಬಗ್ಗೆ ಅವರು ಕೂಡ ಯೋಚನೆ ಮಾಡಬೇಕು. ಬರೀ ಬೈಕ್ ಟ್ಯಾಕ್ಸಿ ಬ್ಯಾನ್ ಒಂದೇ ಮಾಡಿಬಿಟ್ರೆ ನಿಮಗೆ ಬಾಡಿಗೆ ಬರುತ್ತಿರೋದು ಖಂಡಿತ ಸುಳ್ಳು. ಸಿಂಗಲ್ ಪ್ಯಾಸೆಂಜರ್ ಅಷ್ಟೇ ಬರೋದು ನಮ್ಮ ಬೈಕ್ ಟ್ಯಾಕ್ಸಿಲಿ. ಡಬಲ್ ತ್ರಿಬಲ್ ಇದ್ರೆ ಅವ್ರು ಆಟೋ ಕ್ಯಾಬೇ ಚೂಸ್ ಮಾಡ್ತಾರೆ. ಅದು ಕಸ್ಟಮರ್ ಚಾಯ್ಸ್, ಅವ್ರಿಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊತಾರೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡಿಗೋಸ್ಕರ ಇವತ್ತು ಇಷ್ಟದಿಲ್ಲ ನಮ್ಮ ದೇಶದಲ್ಲಿ ಒದ್ದಾಡ್ತಿರೋದು, ಕಷ್ಟ ಬೀಳ್ತಿರೋದು. ಸುಮ್ಮನೆ ಅನ್ನೆಸೆಸರಿ ಯಾಕೆ 100-200 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಬೇಕು? ಯಾವುದ್ರಲ್ಲಿ 50 ರೂಪಾಯಿ ಕಮ್ಮಿ ಬರುತ್ತೆ ಅದ್ರಲ್ಲಿ ಹೋಗೋಣ ಅಂತಾನೆ ಕಸ್ಟಮರು ಯೋಚನೆ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದ್ರಲ್ಲಿ ಹೋಗ್ತಾರೆ. ಅದ್ರ ಕಸ್ಟಮರ್ ಚಾಯ್ಸ್ ಇದನ್ನು ಅದನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ದೇಶಾಂತರ ಎಲ್ಲ ದೇಶಗಳಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಅಂತಾನೆ ಅಲ್ಲ, ಎಷ್ಟೋ ದೇಶಗಳಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ರನ್ ಆಗ್ತಾ ಇದೆ. ಇದು ಎಷ್ಟೋ ಪಬ್ಲಿಕ್ಸ್ಗೆ ಸೇವೆ ಕೊಡ್ತಾ ಇದೆ. ಹಂಗಾಗಿ ಇದರಿಂದ ತುಂಬ ಹೆಲ್ಫು ಆಗಿದೆ ಪಬ್ಲಿಕ್ಸ್ಗೆ. ಹಾಗಾಗಿ ಸಡನ್ ಅಂತ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದ್ರಿಂದ ತುಂಬ ರೈಡರ್ಸ್ಗಳು ಕೂಡ ತೊಂದರೆ ಆಗುತ್ತೆ. ನಾವೆಲ್ಲ ಹೇಳ್ತಾನೆ ಇರ್ತೀವಿ ಎವ್ರಿಡೇ. ಇದರಲ್ಲಿ ಈ ಕಂಪ್ನಿಯಲ್ಲಿ ಸುಮಾರು 1,000 ಜನ ಅಲ್ಲ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಡೆಲಿವರಿ ಫೀಲ್ಡಲ್ಲಿ. ಆದರೆ ಎಸ್ಪೆಷಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ ಹೇಳ್ತಾರೆ ಅವರೆಲ್ಲ ಆಟೋದವರು, ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಬೇರೆ ಮಾಡ್ಕೊಳ್ರಪ್ಪ, ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಳ್ರಪ್ಪ ಅಂತಾರೆ. ಇವತ್ತು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆರ್ಡರ್ ಇಲ್ಲ. ಇವತ್ತು ಎಷ್ಟು ಜನ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ 2-3 ಲಕ್ಷ ಜನ ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎವ್ರಿಡೇ ಟಾರ್ಗೆಟ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. 1,000 ರೂಪೀಸ್ ಟಾರ್ಗೆಟ್ ಕ್ಲಿಯರ್ ಮಾಡೋಕ್ಕೆ 15-16 ಅವರ್ ಡ್ಯೂಟಿ ಮಾಡ್ತಾರೆ, ಒಂಟು ಡಬಲ್ ಶಿಫ್ಟ್ ಮಾಡ್ತಾರೆ. ಅಂತಂದ್ರೆ ಇಲ್ಲಿರ್ತಕ್ಕಂಥ 4-5 ಲಕ್ಷ ಜನ ಮತ್ತೆ ಎಲ್ಲ ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ಬಿಟ್ರೆ ಇಲ್ಲಿಂದ ಬಾಡಿಗೆ ಬರುತ್ತೆ ಸ್ವಾಮಿ. ಎಲ್ಲ ಕಿತ್ಕೊಂಡು ತಿನ್ಬೇಕು, ಆ ಥರ ಜೀವನ ಆಗೋಗ್ಬಿಡುತ್ತೆ. 200-300 ರೂಪಾಯಿ ಮಾಡ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಏನು ಮಾಡೋಕ್ಕಾಗುತ್ತೆ? ಆಗಲ್ಲ. ಅಷ್ಟು ತಗೊಂಡು ಯಾವುದಕ್ಕೂ ಆಗಲ್ಲ. ಪೆಟ್ರೋಲ್ಗಾಗಲ್ಲ, ಗಾಡಿ ಮೇಂಟೆನೆನ್ಸ್ಗಾಗಲ್ಲ. ಹಂಗಾಗಿ ಯಾವುದೋ ಒಂದು ಕಂಪ್ನಿಗೆ ಕೆಲಸ ಕೊಟ್ಟಿದೆ, ಆ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಒಂದು ಆವ್ರೇಜಾಗಿ ಹೊಟ್ಟೆ ತುಂಬ್ತಾ ಇದೆ. ಇವತ್ತು ಎಷ್ಟೋ ಜನ ಆಟೋದಲ್ಲಿ ನಮಗೆ 200 ಆಗಲ್ಲ, 200 ರೂಪಾಯಿ ಸಂಪಾದನೆ ಇಲ್ಲ, ಬೆಳಗ್ಗಿಂದ ಆನ್ ಮಾಡಿದೀವಿ 300 ರೂಪಾಯಿ ಆಗ್ತಾ ಇಲ್ಲ ಅಂತಾರೆ. ಖಂಡಿತ ನೀವು ಕರೆದ ಕಡೆ ಹೋಗಿ ಆನ್ಲೈನಲ್ಲಿ ಬರೋ ಆರ್ಡ್ರೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ ಬಾಡಿಗೆ. ಎಷ್ಟೋ ಜನ ನಿಮ್ಮ ಆಟೋ ಡ್ರೈವರ್ಸ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರ್ತಾರೆ, ನಾವೇ ನೋಡ್ತಾ ಇದೀವಿ. ಇವ್ ನನ್ನ ತಮ್ಮನೂ ಆಟೋ ಓಡಿಸ್ತಾ ಇದ್ದೀನಿ, ನಾನು ಆಟೋ ಓಡಿಸ್ತಾ ಇದ್ದೀನಿ, ಪ್ರತಿನಿತ್ಯ ನಾನು 2,000-2,500 ಅರ್ನ್ ಮಾಡ್ತಾ ಇದ್ದೀನಪ್ಪ. ಅವ್ರು ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗ್ತೀವಿ ಕಸ್ಟಮರು, ಬರೋ ಆರ್ಡ್ರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತೀವಿ ನಾವು. ಆರ್ಡ್ರ್ ಕಂಪಲ್ಸರಿ ಬರ್ತಾ ಇದೆ. ಇದೇ ಥರ ಮಾಡಿದ್ರೆ ಡ್ಯೂಟಿ ಆಗುತ್ತೆ. ಸುಮ್ಮನೆ ನಾವು ಆ ಆರ್ಡ್ರ್ ಬೇಡ ಈ ಆರ್ಡ್ರ್ ಬೇಡ ಅಂತ ಸ್ಕಿಪ್ ಮಾಡ್ತಾ ಇರ್ತೀವಿ, ಕಸ್ಟಮರ್ ಕರೆದ ಕಡೆ ಹೋಗಲ್ಲ. ಈ ಥರ ಆದಾಗ ಏನಾಗುತ್ತೆ, ಯಾರಿಗೂ ಅರ್ನಿಂಗ್ಸ್ ಆಗಲ್ಲ ಅಂತ ಅವರೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರ್ತಾರೆ, ನಾವು ಎವ್ರಿಡೇ ನೋಡ್ತಾನೆ ಇರ್ತೀವಿ. ಬಟ್ ಒಂದಿಷ್ಟು ಜನ ಸುಮ್ಮನೆ ಫೇಕ್ ವಿಡಿಯೋಗಳು ಮಾಡಿ ಬಿಡ್ತಾ ಇರ್ತಾರೆ, ಏನು ನಮ್ಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ, ಇವತ್ತು ಬೆಳಿಗ್ಗೆ ನಾನಲ್ಲಿ ಇಟ್ಟಿದ್ದೀನಿ, ತಿಂಡಿ ಮಾಡೋಕ್ಕೆ ಕೂಡ ಆಗಿಲ್ಲ, ಗ್ಯಾಸ್ ತುಂಬ್ಸಕ್ಕೆ ಆಗ್ತಾ ಇಲ್ಲ, ಈ ಥರ ಎಲ್ಲ ನಾನಾ ರೀಸನ್ಗಳು ಫೇಕ್ ರೀಸನ್ ಕೊಟ್ಕೊಂಡು ಸುಮ್ಮನೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇರ್ಬೋದು, ಸತ್ಯನೋ ಸುಳ್ಳೋ ನಮಗಂತ ಗೊತ್ತಿಲ್ಲ. ಕೆಲವರು ಚೆನ್ನಾಗಿ ಬಾಡಿಗೆ ಬರ್ತದೆ ಅಂತ ಹೇಳ್ತಾರೆ, ಕೆಲವರು ಬಾಡಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಅನಿಸಿಕೆ, ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಇದು ಎಲ್ಲದಕ್ಕೂ ಬಾಡಿಗೆ ಬರದೇ ಇರೋಕ್ಕೆ ಕಾರಣ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಂದೇ ಅಲ್ಲ. ಇದಕ್ಕೆ ನಿಮ್ಮಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಅವೆಲ್ಲ ನೀವು ಸಾಲ್ವ್ ಮಾಡ್ಕೋಬೇಕು. ಅವೆಲ್ಲ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಬಾಡಿಗೆ ಬರುತ್ತೆ, ಎಂದಿನಂತೆ ನೀವು ಸಂಪಾದನೆ ಮಾಡ್ಬೋದು. ಹಂಗಾಗಿ ಇನ್ನು ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಪರ್ಮಿಷನ್ ಅಂತ ಬಂದರೆ ಅದು ಈ ವರ್ಷದಲ್ಲೇ ಕ್ಲಿಯರ್ ಆಗುತ್ತಾ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೇ ಒಂದು ಡೇಟ್ ಉಳಿದಿದೆ. ಅದು ಯಾವ ಡೇಟ್ಗೆ ಅನೌನ್ಸ್ ಆಗುತ್ತೆ, ಯಾವತ್ತು ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ, ನಮ್ಮ ನ್ಯಾಯಾಧೀಶರು ತಿಳಿಸ್ಬೇಕು ಮುಂದಿನ ದಿನಾಂಕ. ಅದು ತಿಳಿಸಿದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರುತ್ತಾ ಇಲ್ವಾ, ಮಾಡಬೇಕಾ ಬೇಡವಾ, ಇಲ್ಲ ಇದಕ್ಕೇನಾರು ಒಂದು ರೂಲ್ಸ್ ಬರುತ್ತಾ ಮಾಡೋಕ್ಕೆ. ಇಂದಿಷ್ಟು ಜನ ಅಂತ ಒಂದು ಕಂಪ್ನಿಗೆ ಏನಾರು ಫಿಕ್ಸ್ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಬರುತ್ತೋ ಏನೋ ಗೊತ್ತಿಲ್ಲ. ಯಾಕೆ ತುಂಬ ವರ್ಷದಿಂದ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ನಡ್ಕೊಂಡು ಬಂದಿದೆ. ಹಾಗಾಗಿ ಸಡನ್ ಅಂತ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕೂ ಆಗಲ್ಲ. ಇದಕ್ಕೆ ತುಂಬ ಜನ ಅಟ್ಯಾಚ್ಮೆಂಟ್ ಆಗಿದ್ದಾರೆ, ಅವ್ರದ್ದೇ ಆದಂಥ ಕಮಿಟ್ಮೆಂಟ್ ಇರ್ತವೆ. ಹಿಂಗಾಗಿ ಬ್ಯಾನ್ ಅಂತ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಎಲ್ಲರಿಗೂ ಕ್ರಿಟಿಕಲ್ ಆಗುತ್ತೆ. ಮುಂದಿನ ಜೀವನ ತುಂಬ ಕಷ್ಟ ಆಗುತ್ತೆ ಅವ್ರ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಎಷ್ಟೋ ಜನಕ್ಕೆ. ಹಂಗಾಗಿ ಇದಕ್ಕೇನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಒಂದು ಪರ್ಮಿಷನ್ ಅಂತ ಕೊಟ್ಟರೆ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡ್ಬೋದು ಅಷ್ಟೇ. ಹೇಳ್ತಾ ಇದ್ರೆ ಪರ್ಮಿಷನ್ ಬಂದರೆ ನಾವು ಆಟೋ ಎಲ್ಲ ಮಾರ್ಬಿಟ್ಟು ಬೈಕ್ ಟ್ಯಾಕ್ಸಿನೇ ಓಡಿಸ್ಬಿಡ್ತೀವಿ ಅಂತ ಆಟೋದವರು. ಸಂತೋಷ, ನಮಗೇನು ಬೇಜಾರಿಲ್ಲ. ನೀವು ಆಟೋನಾರು ಓಡಿಸಿ, ಬೈಕ್ ಟ್ಯಾಕ್ಸಿಗೆ ಬಂದು ಬೈಕ್ ಟ್ಯಾಕ್ಸಿ ಓಡಿಸಿ, ಸಂತೋಷ. ನಾವು ಯಾರನ್ನೂ ಬೇಡ ಅಂತ ಹೇಳಲ್ಲ. ಯಾಕೆಂದರೆ ಅದು ನಿಮ್ಮ ಇಷ್ಟ. ನೀವು ಆಟೋನಾರು ಓಡಿಸ್ಬೋದು, ಬೈಕಾರು ಓಡಿಸ್ಬೋದು, ನಿಮಗೆ ಬಿಟ್ಟಿದ್ದು. ಹಂಗಂತ ನಾವೇನು ಇವತ್ತು ನೀವು ಮಾಡಬೇಡಿ ಅಂತ ನಾವು ಯಾರಿಗೂ ತೊಂದರೆ ಕೊಟ್ಟಿರೋದು. ಬೈಕ್ ಟ್ಯಾಕ್ಸಿ ರೈಡರ್ಸು ಇವತ್ತಿನವರೆಗೂ ಆಟೋದವ್ರಿಗೆ ಆಗಲಿ ಯಾರಿಗೂ ಪಬ್ಲಿಕ್ಸ್ಗೆ ಆಗಲಿ ಯಾರಿಗೂ ಕಿರಿಕ್ ಮಾಡಲ್ಲ. ಅವ್ರ ಕೆಲಸ ಆಯಿತು ಅವರಾಯಿತು ಅಷ್ಟೇ ಮಾಡಿಕೊಂಡು ಸೈಲೆಂಟಾಗಿರ್ತಾರೆ. ಯಾವುದೋ 1-2 ಇನ್ಸಿಡೆಂಟ್ ಬೈ ಮಿಸ್ಟೇಕ್ ಆಗಿದ್ದಾವೆ, ಅದು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಎಲ್ಲ 5 ಬೆಳ್ಳು ಒಂದೇ ಥರ ಇರೋಲ್ಲ ನಮ್ಮದೇನೆ. ಹಾಗಾಗಿ ಒಬ್ಬೊಬ್ಬರ ಮನಸ್ಥಿತಿ ಒಂಥರ ಇರುತ್ತೆ, ಯಾವುದೋ ಒಂದು ಸಣ್ಣ ಪುಟ್ಟವಾಗಿದ್ದಾವೆ. ಬಟ್ ಮೇಜರ್ ಅಂತ ಬಂದರೆ ದೊಡ್ಡ ಇಶ್ಯೂ ಅಂತಂದರೆ ಬೈಕ್ ಟ್ಯಾಕ್ಸಿಲಿ ಇವತ್ತವರೆಗೂ ಯಾವುದೂ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿಗೆ ಆದಷ್ಟು ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಲಿ, ಎಲ್ಲರೂ ಒಂದು ನೆಮ್ಮದಿ ನಿಶ್ಚಿತೆಯಿಂದ ಕೆಲಸ ಮಾಡೋಂಗಾಗಲಿ ಬೆಂಗಳೂರಲ್ಲಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಡೆಲಿವರಿ ಫೀಲ್ಡ್ ಅಂದರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಜನಸಂಖ್ಯೆನೂ ಜಾಸ್ತಿ ಆಗಿರೋದ್ರಿಂದ
ತುಂಬ 2 ಮಂತ್ಸಿಂದ ಆರ್ಡರ್ಸ್ ತುಂಬ ಕಡಿಮೆ ಆಗಿದೆ ರೈಡರ್ಸ್ಗಳಿಗೆ. ಯಾರಿಗೂ ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. 2,000 3,000 ಒಂದು ಟೈಮಲ್ಲಿ ಆಗ್ತಾ ಇತ್ತು 2-3 ಮಂತ್ಸ್ ಬ್ಯಾಕು. ಬಟ್ ದೀಪಾವಳಿ ಕಳೆದ್ಮೇಲೆ ₹1,000 ₹1,500 ಅರ್ನಿಂಗ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ಇಷ್ಟು ದಿವಸ ಹಿಂಗಿತ್ತು. ಇನ್ನು ಹೊಸ ವರ್ಷ ಜನವರಿಂದ ಏನಾರು ಮತ್ತೆ ಬಿಸ್ನೆಸ್ ಏನಾರು ಪಿಕಪ್ ಆಗಿ ಎಂದಿನಂತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು. ನಾವು ಕೂಡ ಅದೇ ಒಂದು ಕ್ಯೂರಿಯಾಸಿಟಿಲಿ ಇದ್ದೀವಿ. ಏನಾದ್ರು ಮತ್ತೆ ಕೆಲಸ ಫುಲ್ ಡಿಮ್ಯಾಂಡ್ ಆಗುತ್ತಾ, ಒಳ್ಳೆ ಮುಂಚೆ ಥರ ಅರ್ನಿಂಗ್ಸ್ ಆಗುತ್ತಾ ಅಂತ ನೋಡ್ತಾ ಇದೀವಿ. ಬಟ್ ಎಲ್ಲದಕ್ಕೂ ಒಂದು ತಾಳ್ಮೆ ಪೇಷನ್ಸ್ ಇರಲೇಬೇಕು. ತಾಳಿದವನ ಬಾಳಿಯಾರ ಅಂತ ಗಾದೆ ಇಲ್ವಾ? ಹಂಗಾಗಿ ಯಾವುದಕ್ಕೂ ನಾವೊಂದು ಅರ್ಜೆಂಟಾಗಿ ಡಿಸಿಷನ್ ತಗೊಳಕ್ಕಾಗಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಇವತ್ತಿದ್ದಾಗ ನಾಳೆ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ವ್ಯವಹಾರಗಳು ಎಲ್ಲವೂ. ಹಂಗಾಗಿ ಒಂದು ತಿಂಗಳು ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ, ಒಂದು ತಿಂಗಳು ಜಾಸ್ತಿ ಆಗುತ್ತೆ. ಕಾದ್ ನೋಡೋಣ. ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ ಸೇಮ್ ಬಿಸ್ನೆಸ್ ಬಂದರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಎಲ್ಲ ಡೆಲಿವರಿ ಬಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್.